ಸೊ ಓಕೆ ಗೈಸ್, ನಮಸ್ತೆಗಳೇ. ಅಂದರೆ ಫುಡಿ ಪ್ರಿನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಫ್ಯಾಮಿಲಿ ಒಂದು ಲಂಚಿಗೆ ಹೋಗೋಣ ಅಂತ ಇದ್ವಿ. ಸೊ ಅಲ್ಲಿಂದ ಮೆಟ್ರೋ ಸ್ಟೇಷನಿಂದ ಇಳ್ದು ಬನಶಂಕರಿ ಮೆಟ್ರೋ ಸ್ಟೇಷನಿಂದ ಇಳ್ದು ಅಲ್ಲಿಂದ ಓಲಾ ಕ್ಯಾಬ್ ಬುಕ್ ಮಾಡಿದ್ವಿ. ಎಲ್ಲಿ ಬುಕ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಮೈಕೋಸ್ ಕ್ರಾಫ್ಟ್ ಕಿಚನ್ ಆ್ಯಂಡ್ ಬಾರ್ ಅಂತ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಅಂತ ಹೇಳಿದ್ರೆ SRK ಟವರ್, ಕೃಷ್ಣರಾಜು ಲೇಔಟ್, ಅಮಲೋಭಾವಿ ನಗರ್, ಬ್ಯಾಂಗ್ಳೂರು. ಮೇ ಬಿ ಲೊಕೇಶನ್ ಕರೆಕ್ಟ್ ಇರ್ಬೋದಾ, ಪ್ರೊನೌನ್ಸೇಷನ್ ಕರೆಕ್ಟ್ ಇದೆಯಾ ಇಲ್ಲ ಗೊತ್ತಿಲ್ಲ ನನಗೆ. ಬಟ್ ಮೈಕೋಸ್ ಕ್ರಾಫ್ಟ್ ಕಿಚನ್ ಆ್ಯಂಡ್ ಬಾರ್ ಬ್ಯಾಂಗ್ಳೂರ್ ಅಂತ ಹಾಕಿ ಅಲ್ಲಿ ನಿಮಗೆ ಲೊಕೇಶನ್ ಎಲ್ಲ ಗೊತ್ತಾಗುತ್ತೆ. ಗ್ರೌಂಡ್ ಫ್ಲೋರಿಂದ ಅಲ್ಲಿ ಎಂಟ್ರೆನ್ಸ್ ಇದೆ, ಲಿಫ್ಟು ಇದೆ, ಸ್ಟೇರ್ಸು ಇದೆ. ಅಲ್ಲಿ ಟಾಪ್ ಫ್ಲೋರಲ್ಲಿ ನಿಮಗೆ ಮೈಕೋಸ್ ಅಂತ ಎಂಟ್ರೆನ್ಸಲ್ಲಿ ನೋಡಿ. ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ಒಳಗಡೆ ಹೋಗೋ ಟೈಮ್ ಒಂಥರ ಹೆವೆನ್ನಿಗೆ ಬಂದಿದ್ದೀನ ಅಂತ ಅನಿಸುತ್ತೆ. ಒಂಥರ ಪ್ಯಾಲೇಸ್ ಇದ್ದಂಗಿದೆ, ಮೇ ಬಿ ಸ್ವರ್ಗದಲ್ಲಿದ್ದೀನ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲಿ ಫುಡ್ಗಿಂತ ತುಂಬ ಜನ ಫೋಟೋ ಶೂಟೇ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಇದ್ದಾರೆ ಜನರು. ಯಂಗ್ಸ್ಟರ್ಸ್ ತುಂಬ ಜನ ಬರ್ತಾರೆ ಇಲ್ಲಿ. ಇವರು ಮಾಕ್ಟೈಲ್ ಮಾಡೋ ಸ್ಟೈಲ್ ನೋಡಿಬಿಟ್ರೆ ಬೇರೆ ಕಡೆ ನೋಡಿಲ್ಲ ಈ ಥರ ಮಾಕ್ಟೈಲ್ ಮಾಡೋದು. ಸೊ ಬೇರೆ ಚೆನ್ನಾಗಿ ಮಾಡ್ತಾರೆ, ಮಾಕ್ಟೈಲ್ ಮಾತ್ರ ಸ್ಟೈಲಾಗಿ ಮಾಡ್ತಾರೆ. ಮತ್ತು ಸಾಂಗ್ಸು ಒಬ್ಬರು ಏನೋ ಸಾಂಗ್ ಹೇಳ್ತಾಯಿದ್ರು, ಅದು ಇತ್ತು. ಮತ್ತು ಇಲ್ಲಿ ಮಾಕ್ಟೈಲ್ ವೆರೈಟೀಸ್ ಕಾಕ್ಟೈಲ್ ಎಲ್ಲ ಮಾಡಿಕೊಡ್ತಾರೆ ನಿಮಗೆ. ಮೆನೂಸ್ ನೋಡಿ, ನಾನು ಮೆನು ಫಸ್ಟು ಬಿಯರ್ ಮತ್ತು ಡ್ರಿಂಕ್ಸ್ ಇರ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಪಾಸ್ ಮಾಡಿ ನೋಡಿ ಅಂತೆ. ಬಾರ್ ಮೆನು ಇದೆ, ಆನಂತರ ಒಂದು ಫುಡ್ ಮೆನು ಇದೆ. ಪಾಸ್ ಮಾಡಿ ನೋಡ್ಬೋದು ನೀವು. ಮೇ ಬಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಆಮೇಲೆ ಒಳಗಡೆ ಎಲ್ಲ ಭಾಳ ಚೆನ್ನಾಗಿದೆ, ನೀವು ನೋಡ್ಬೋದಂತೆ. ಇಲ್ಲಿ ಫುಲ್ಲು ಗ್ರೀಸ್ ದೇಶದ್ದು ಆರ್ಕಿಟೆಕ್ಟ್ ಮಾಡಿದ್ದಾರೆ. ಮೇಲ್ಗಡೆ ಮಧ್ಯಾಹ್ನ ಕ್ಲೋಸ್ ಇತ್ತು, ಕೆಳಗಡೆ ಮಾತ್ರ ಸರ್ವಿಸ್ ಇತ್ತು. ರಾತ್ರಿ ಬರೋ ಟೈಮಲ್ಲಿ ರಾತ್ರಿ ಸೀನ್ರಿನೇ ಬೇರೆದಿದೆ ಇಲ್ಲಿ. ಆ್ಯಸ್ ಎ ಫ್ಯಾಮಿಲಿ ಜೊತೆ ಬಂದಿದ್ವಿ, ಸೊ ರಾತ್ರಿ ಬರೋಕ್ಕಾಗಿಲ್ಲ ಇಲ್ಲಿ. ಸೊ ಲೈಟ್ಸ್ ಎಲ್ಲ ತುಂಬ ಡೆಕೋರೇಟಿವ್ ಆಗಿರುತ್ತೆ. ಗೂಗಲಲ್ಲಿ ನೋಡಿ ಅಂತೆ ನೈಟಲ್ಲೂ ಹೆಂಗೆ ಕಾಣಿಸುತ್ತೆ ಅಂತ. ಇದು ಮಾತ್ರ ಭಾಳ ಚೆನ್ನಾಗಿದೆ. ಆ ಮರ ಏನೋ ಹಾಕಿದ್ದಾರೆ, ಪಿಂಕ್ ಕಲರ್ ಇದೆ, ಅದು ಭಾಳ ಚೆನ್ನಾಗಿದೆ. ಫುಡ್ ಮೆನು ನೋಡ್ಬೋದಂತೆ ನೀವು. ಫುಡ್ ಮೆನು ಪಾಸ್ ಮಾಡಿ ನೋಡಿ. ವೆರೈಟೀಸ್ ಆಫ್ ಫುಡ್ ಮೆನು ಇದೆ. ಮಾತ್ರ ಕೆಲವು ಹೆಸರುಗಳನ್ನ ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬಂದಿಲ್ಲ. ಕೆಲವು ಇದ್ದಾವೆ ಹೆಸರು, ಬಟ್ ಐಡಿಯಾ ಬರೋಲ್ಲ. ಅಲ್ಲೇ ಯಾವ್ದು ರೆಕಮೆಂಡೇಶನ್ ಕೇಳಿದ್ದೆ. ಫಸ್ಟ್ ಆರ್ಡ್ರ್ ಮಾಡಿದ್ದು ಪ್ಯಾಂಡ್ಯಾನ್ ಅಂತ ಒಂದು ಮಾಕ್ಟೈಲ್. ಇದು ಭಾಳ ಚೆನ್ನಾಗಿತ್ತು. ನನಗೊಂದ್ಸಲಿ ಫಸ್ಟಿಗೆ ಓಕೆ ಅನಿಸ್ತು. ಆಮೇಲೆ ಸೆಕೆಂಡ್ ಟೈಮ್ ಭಾಳ ಚೆನ್ನಾಗಿತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ಇದು ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸ್ಪ್ಯಾನಕೋಪಿಟಾ ಅಂತ ಹೆಸರಿದು. ವೆಜ್ ಇದು, ಅದ್ರ ಜೊತೆ ಗ್ರೀನ್ ಚಟ್ನಿ ಹಾಕಿ ಭಾಳ ಚೆನ್ನಾಗಿತ್ತಿದು. ಮಸ್ಟ್ ಟ್ರೈ ಮಾಡಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಡ್ರ್ಯಾಗನ್ ಫ್ರೈಡ್ ಚಿಕನ್ ಆರ್ಡ್ರ್ ಮಾಡಿದ್ದೆ. ಡ್ರ್ಯಾಗನ್ ಫ್ರೈಡ್ ಚಿಕನ್ನು ಸಖತ್ತಾಗಿತ್ತು ಆ್ಯಂಡ್ ಒಂದು ಬೇರೆ ಲೆವೆಲೇ ಇತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ಚಿಕನ್ ಚೆಲೋ ಕಬಾಬ್ ಅಂತ. ಇದು ಚಿಕನ್ ಚೆಲೋ ಕಬಾಬು ಸಖತ್ತಾಗಿತ್ತು. ಚೇಲೋ ಕಬಾಬ ಗೊತ್ತಿಲ್ಲ, ಟೇಸ್ಟ್ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಫಿಶ್ ಸೌಲಾಕಿ ಅಂತ. ಇದು ಫಿಶ್ ಇದು ಬೇಸಿಕಲಿ ಚೆನ್ನಾಗಿದೆ. ಅದ್ರ ಜೊತೆ ಲೆಮನ್ ಕೊಡ್ತಾನೆ, ಆಮೇಲೆ ಅದ್ರ ಜೊತೆ ಆನಿಯನ್ ಆ್ಯಂಡ್ ಸಮ್ ಮಸಾಲ ಹಾಕಿರ್ತಾನೆ. ಭಾಳ ಸಖತ್ತಾಗಿತ್ತು, ನನಗೆ ಇಷ್ಟ ಆಯಿತು ಫಿಶ್ಶು. ಆದರೆ ಬೋನ್ಲೆಸ್ ಇರುತ್ತೆ ಫಿಶ್ ಅದು. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಮಶ್ರೂಮ್ ಫತಾರ್ ಅಂತ. ಇದು ಮಶ್ರೂಮ್, ಇದು ಹೊರಗಡೆ ಪಫ್ ಇದ್ದಂಗೆ ಇರುತ್ತೆ, ಒಳಗಡೆ ಮಶ್ರೂಮ್ ಇರುತ್ತೆ. ಪಫಿಗೆ ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಇಟ್ ವಾಸ್ ಟೇಸ್ಟ್ ಲೈಕ್ ದ್ಯಾಟ್. ಡಿಫ್ರೆಂಟಾಗೇ ಇತ್ತು ಆ ಸಾಸ್ ಜೊತೆ ತಿಂದರೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಲ್ಯಾಮ್ ಕಾಡ್ ಬೀದ್ ಅಂತ ಏನೋ, ಬೇಸಿಕಲಿ ಸೀಖ್ ಕಬಾಬ್ ಇದು. ಲ್ಯಾಂಬಿಂದು ಅಂದರೆ ಕುರಿ ಮಾಂಸ, ಮಟನ್ ಸೀಖ್ ಕಬಾಬ್ ಅಂತಲೂ ಹೇಳ್ತಾರೆ. ಭಾಳ ಸಖತ್ತಾಗಿತ್ತು. ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಜತಾರ್ ಮ್ಯಾರಿನೇಟೆಡ್ ಪ್ರಾನ್ಸ್, ಇದು ಸೀಗಡಿ, ದೊಡ್ಡ ಸೀಗಡಿ ಇದೆ. ಇದು ನೋಡ್ತಾನೆ ನನಗೆ ಫಸ್ಟಿಗೆ ಹೊಟ್ಟೆ ತುಂಬಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಅದು ಪೀಲ್ ಆಫ್ ಮಾಡಬೇಕು. ಟೇಸ್ಟ್ ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗುತ್ತೆ. ಇದು ನನ್ನ ಫೇವ್ರೆಟ್ಟು ಪುಲ್ಮಿ ಅಪ್ ಟ್ರೆಸ್ ಲೆಚಸ್ ಅಂತ. ಇದು ಕೇಕ್ ಇರುತ್ತೆ, ಅದ್ರ ಮೇಲೆ ಸ್ವೀಟ್ ಏನೋ ಹಾಕ್ತಾನೆ, ಮೇ ಬಿ ಬಟರ್ ಸ್ಕಾಚ್ ಸ್ವೀಟ್ ಏನೋ ಹಾಕ್ತಾನೆ. ಭಾಳ ಸಖತ್ತಾಗುತ್ತೆ ಡೆಸರ್ಟ್ಸ್ ಮಾತ್ರ. ಇದು ಮಸ್ಟು ಟ್ರೈ ಮಾಡಿ ಅಂತೆ. ಈವನ್ ನಾನು ಫಸ್ಟ್ ಎಡ್ ತಿನ್ನಿಲ್ಲ ಅಂದರೆ ಇದು ಮಾತ್ರ ಟ್ರೈ ಮಾಡಿ ಅಂತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಇದು ಟ್ರೈ ಮಾಡಿದ್ದು ಲೋಟಸ್ ಬಿಸ್ಕಾಫ್ ಚೀಸ್ ಕೇಕ್ ಅಂತ. ಇದು ತೆಗಿಯೋ ಟೈಮಲ್ಲಿ ಪರ್ಫೆಕ್ಟಾಗಿ ಬಂತು, ಕಟ್ಟಿಂಗ್ ಆ ಥರ ಇತ್ತು. ಚೀಸ್ ಕೇಕು ಸಖತ್ತಾಗಿತ್ತು. ಆಮೇಲೆ ಆನಂತರ ಚಾಕ್ಲೇಟ್ ಡೋಮ್ ಅಂತ ಇತ್ತು. ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ಭಾಳ ಸಖತ್ತಾಗಿತ್ತು ಚಾಕ್ಲೇಟ್ ಡಾಮ್. ಬೇಸಿಕಲಿ ಇದು ಮೇ ಬಿ ಏನಂತಾರೆ, ಐಸ್ ಕ್ರೀಮ್ ಅನ್ನಲ್ಲ, ಮೇ ಬಿ
ಪುಡ್ಡಿಂಗ್ ಅಂತಾರೆ, ಪುಡ್ಡಿಂಗ್, ಚಾಕ್ಲೇಟ್ ಪುಡ್ಡಿಂಗ್. ಆ್ಯಂಡ್ ಆಫ್ಟರ್ ದ್ಯಾಟ್ ರೆಡ್ ಹರಿಸಾ ಚಿಕನ್ ಅಂತ ಇದು, ರೈಸ್ ಆ್ಯಂಡ್ ವೆರೈಟೀಸ್ ಆಫ್ ಚಿಕನ್ ಆ್ಯಂಡ್ ವೆಜಿಟೇಬಲ್ ವಿತ್ ಮೇಯೋ ಸಾಸ್ ಕೊಡ್ತಾನೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಬಿರಿಯಾನಿ ರೈಸ್ ಇರುತ್ತೆ, ಸೀಖ್ ಕಬಾಬ್ ಇರುತ್ತೆ, ವೆರೈಟೀಸ್ ಇರುತ್ತೆ. ಇದೊಂದು ತಿಂದುಬಿಟ್ರೆ ನಿಮಗೆ ಫುಲ್ಲು ಹೊಟ್ಟೆ ತುಂಬೋಗ್ಬಿಡುತ್ತೆ. ಫ್ಯಾಮಿಲಿ ಇತ್ತು, ಅದಕ್ಕೆ ಲಾಸ್ಟಿಗೆ ತಿನ್ನೋಕ್ಕೆ ಕಷ್ಟ ಆಯಿತು, ಹಿಂಗೋ ಮಾಡಿ ಖಾಲಿ ಮಾಡಿದ್ವಿ. ಭಾಳ ಚೆನ್ನಾಗಿತ್ತು, ಮಸ್ಟ್ ಟ್ರೈ ಮಾಡಿ. ಆ್ಯಂಡ್ ಆಫ್ಟರ್ ದ್ಯಾಟ್ 10% ಡಿಸ್ಕೌಂಟ್ ಕೂಪನ್ ಕೊಡ್ತಾರೆ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡೋಕ್ಕೆ. ಕರೆಂಟ್ಲಿ ಮೇ ಬಿ ಚೇಂಜಸ್ ಆಗ್ಬೋದು. ಸೊ ಬನ್ನಿ ಅಂತೆ ವಿಸಿಟ್ ಮಾಡಿ. ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.